ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಥರ್ಸ್ಡೇ ವ್ಲಾಗ್ ಆಗಿತ್ತು. ಸೊ ಥರ್ಸ್ಡೇ ಆಗಿದ್ದರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಅಂದ್ಕೊಂಡ್ಮೇಲೆ ರೆಡಿ ಆಗಬೇಕಲ್ವಾ. ಸೊ ಅದಕ್ಕೆ ರೆಡಿ ಆಗೋಕ್ಕೆ ಬಂದಾಗ ನನಗೆ ಫಸ್ಟ್ ನೆನಪಾಗಿದೆ ಈ ಔಟ್ಫಿಟ್ಟು. ಇದು ನಾನು ಮಿಂತ್ರಾದಿಂದ ತರಿಸಿದ್ದು. ವೆರಿ ಕಂಫರ್ಟಬಲ್. ಇದು ವಿತೌಟ್ ದುಪ್ಪಟ್ಟ ಬರುತ್ತೆ. ನನಗಂತೂ ಸೂಪರ್ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಆ ಡ್ರೆಸ್ಸು. ಸೊ ಅದಾದಮೇಲೆ ರೆಡಿ ಆಗೋಕ್ಕೆ ಅಂತ ಬಂದಾಗ ನನಗೆ ಮೇಕಪ್ ಏನೂ ಬೇಕಾಗಿರಲಿಲ್ಲ. ಜಸ್ಟ್ ಟಚಪ್ ಮಾತ್ರ ಬೇಕಿತ್ತು ಅಷ್ಟೇನೆ. ಸೊ ಅದಕ್ಕೇ ನಾನು ನಾರ್ಮಲ್ ನನ್ನ ಸ್ಕಿನ್ ಕೇರ್ ರೊಟೀನ್ ಏನು ಫಾಲೋ ಮಾಡ್ತೀನೋ ಅದನ್ನೇ ಫಸ್ಟು ಸ್ಟಾರ್ಟ್ ಮಾಡಿದೆ. ಜಸ್ಟ್ ಟೋನರ್ ಅಂದರೆ ನಾನು ಯೂಸ್ ಮಾಡೋದು ರೋಸ್ ವಾಟರ್ ಹಾಕ್ಕೊಂಡು ಸೆರಮ್ ಹಾಕ್ಕೊಂಡು ಅದಾದಮೇಲೆ ಮಾಯ್ಶ್ಚರೈಸರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡೆ. ಅದಾದಮೇಲೆ ನಾನು ಪ್ರೈಮರ್ ಏನೂ ಯೂಸ್ ಮಾಡಲಿಲ್ಲ. ಜಸ್ಟ್ ಡಾರ್ಕ್ ಶೇಡ್ ಕನ್ಸೀಲರ್ನ ತೊಗೊಂಡು ಎಲ್ಲಿ ಪಿಗ್ಮೆಂಟೇಷನ್ಸ್ ಇತ್ತೋ ಅಲ್ಲಿ ಹಾಕ್ಕೊಂಡು ಕೈಯಲ್ಲೇ ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ. ಅದಾದಮೇಲೆ ನಾನು ನೆಕ್ಸ್ಟ್ ತೊಗೊಂಡಿದ್ದು ನನ್ನ ಶೇಡ್ ಕನ್ಸೀಲರು. ಸೊ ಸ್ವಲ್ಪ ಆಲ್ ಓವರ್ ಫೇಸ್ ಈವನ್ ಟೋನ್ ಕಾಣಲಿ ಅಂತ ಅಂದ್ಬಿಟ್ಟು ಆಲ್ ಓವರ್ ಫೇಸ್ ಹಾಕ್ಕೊಂಡು ಅದನ್ನು ಸಹ ಅಷ್ಟೇನೆ ನಾನು ಕೈಯಲ್ಲೇ ಬ್ಲೆಂಡ್ ಮಾಡಿಕೊಂಡೆ. ಯಾವುದನ್ನು ಜಾಸ್ತಿ ಹಾಕೊಳಕ್ಕೆ ಹೋಗಲಿಲ್ಲ. ಎಲ್ಲ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ ಕೈಯಲ್ಲೇ. ಆಮೇಲೆ ಲಿಪ್ಸು ಅಷ್ಟೇನೆ ಫುಲ್ ಡ್ರೈ ಆಗೋಗ್ಬಿಟ್ಟಿತ್ತು ನಂದು. ಸೊ ನೆಕ್ಸ್ಟು ಲಿಪ್ಸ್ಟಿಕ್ ಹಾಕೋ ಅಷ್ಟರಲ್ಲಿ ಸ್ವಲ್ಪ ಹೈಡ್ರೇಟ್ ಆಗಿರಲಿ ಅಂತ ಅಂದ್ಬಿಟ್ಟು ಲಿಪ್ ಬಾಂಬನ್ನು ನಾನು ಈಗಲೇ ಹಾಕ್ಕೊಂಡೆ. ಅದಾದಮೇಲೆ ನಾನು ನೆಕ್ಸ್ಟ್ ಯೂಸ್ ಮಾಡಿದ್ದು ಬ್ಲಷ್ಷು ಅಷ್ಟೇನೆ ಜಾಸ್ತಿ ಮೇಕಪ್ ಏನು ಬೇಡ ಅಂತ ಅಂದ್ಬಿಟ್ಟು ಜಸ್ಟ್ ಲೈಟಾಗಿ ಹಾಕ್ಕೊಂಡು ಅದೂ ಅಷ್ಟೇ ಕೈಯಲ್ಲೇ ಬ್ಲೆಂಡ್ ಮಾಡಿಕೊಂಡೆ. ನನಗೆ ಯಾಕೋ ಇವತ್ತು ಐಲೈನರು ಸಹ ಹಾಕಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಐಲೈನರ್ನ ಸ್ಕಿಪ್ ಮಾಡಿದೆ. ಕಾಜಲ್ನೇ ಫುಲ್ ಓಲ್ ಐಸ್ಗೆ ಅಪ್ಲೈ ಮಾಡಿದೆ. ಆದಮೇಲೆ ನಾನು ಲಿಪ್ಸ್ಗೆ ಔಟ್ಲೈನಾಗಿ ಡಾರ್ಕ್ ಬ್ರೌನ್ ಶೇಡ್ನ ತೊಗೊಂಡೆ. ಸೊ ಈ ಕಾಂಬೋ ಒಂಥರ ನನಗೆ ಫೇವ್ರೇಟ್ ಕಾಂಬೋ ಲಿಪ್ಸ್ದು. ಸೊ ಡಾರ್ಕ್ ಬ್ರೌನ್ ಶೇಡು ಪ್ಲಸ್ ನ್ಯೂಡ್ ಲಿಪ್ಸ್ಟಿಕ್ಕು ಅದನ್ನು ಸ್ವಲ್ಪ ಇನ್ನರ್ಗೂ ಸ್ಪ್ರೆಡ್ ಮಾಡಿಕೊಂಡೆ. ಇದೊಂಥರ ಲಿಪ್ಸ್ಟಿಕ್ಕು ಎಲ್ಲ ಔಟ್ಫಿಟ್ಗೂ ಮತ್ತು ಡೇ ಟೈಮ್ಗೆ ಸೂಪರಾಗಿ ಕಾಣಿಸುತ್ತೆ. ಫುಲ್ ಸೆಟಲ್ಡ್ ಲುಕ್ ಕೊಡುತ್ತೆ. ಅದಾದಮೇಲೆ ನಾನು ಕಾಂಪ್ಯಾಕ್ಟ್ ಪೌಡರ್ನ ತೊಗೊಂಡು ಫೇಸ್ನ ಸೆಟ್ ಮಾಡಿಕೊಂಡೆ. ಇದಾದಮೇಲೆ ನಾನು ಮೇಕಪ್ ಫಿಕ್ಸರ್ ಸ್ಪ್ರೇ ಅವೆಲ್ಲ ಏನೂ ಯೂಸ್ ಮಾಡಲಿಲ್ಲ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಇದಾಗಿತ್ತು ಫುಲ್ ಔಟ್ಲುಕ್ಕು. ಹೇರ್ ಸ್ಟೈಲು ಅಷ್ಟೇ ನನಗೇನು ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡು ವಾಚೆಲ್ಲ ಹಾಕ್ಕೊಂಡು ರೆಡಿ ಆದೆ. ರೆಡಿ ಆಗೋ ಅಷ್ಟೊತ್ತಿಗೆ ಅರೌಂಡ್ ಒಂದು 6:15 ಆಗಿತ್ತು. ಮತ್ತು ದೇವಸ್ಥಾನ ಇದ್ದಿದ್ದು ಇಲ್ಲೇ ಅರೌಂಡ್ 3 ಕಿಲೋಮೀಟರ್ ಇತ್ತು. ಸೊ ಹಾಗಾಗಿ ಸ್ಕೂಟಿಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಆಮೇಲೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಹೋಗ್ತಿದ್ದಂಗೆ ನಾನು ಏನು ವೀಡಿಯೋ ಏನೂ ರೆಕಾರ್ಡ್ ಮಾಡಲಿಲ್ಲ. ಮಿಸ್ ಮಾಡ್ಕೊಳೋದು ಬೇಡ ಅಂತ ಅಂದ್ಬಿಟ್ಟು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಒಂದೆರಡು ವೀಡಿಯೋ ಮಾಡಿಕೊಂಡೆ. ದರ್ಶನ ಚೆನ್ನಾಗಾಯಿತು. ಅಂದರೆ ಇನ್ನೂ ಜನ ಜಾಸ್ತಿ ಬಂದಿರಲಿಲ್ಲ. ಎಲ್ಲ ಆವಾಗವಾಗ ಇನ್ನೂ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ದರ್ಶನ ಚೆನ್ನಾಗಾಯಿತು. ಆಮೇಲೆ ಅಲ್ಲೇ ಸೈಡಲ್ಲಿ ಗಣೇಶ ಶಿವಂದು ಚಿಕ್ಕ ದೇವಸ್ಥಾನ ಇತ್ತು. ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಆಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಕೊಂಡು ಅಷ್ಟೊತ್ತಿಗೆ ಆಲ್ರೆಡಿ ಅರೌಂಡ್ 6:50 ಅರೌಂಡ್ 7 o'clock ಆಗಿತ್ತು. ಸೊ ಆಮೇಲೆ 7 o'clock ಹಂಗೆ ಅಲ್ಲಿ ಹೊರಟು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು 7:15 7:20 ಆಗಿತ್ತು. ಇದಾಗಿತ್ತು ನನ್ನ ಥರ್ಸ್ಡೇ ಟೆಂಪಲ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.